ಬಳ್ಳಾರಿ ರಕ್ತ ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಊಹಿಸದಂತ ಟ್ವಿಸ್ಟ್ ಸಿಗ್ತಾ ಇದೆ. ಈ ಗಲಾಟೆ ಶುರುವಾಗಿದ್ದು ಹೇಗೆ ಗೊತ್ತಾ? ಅದರ ವಿಜುವಲ್ಸ್ ಅನ್ನು ಈಗಾಗಲೇ ಗಮನಿಸಿದ್ವಿ. ಅದರ ಮಧ್ಯದಲ್ಲಿ ಮತ್ತೊಂದು ವಿಜುವಲ್ ಸಿಕ್ಕಿರೋದು. ಈ ಬಳ್ಳಾರಿಯ ರಕ್ತ ರಾಜಕೀಯ ಅಖಾಡದಲ್ಲಿ ಮಹಿಳೆಯರು ಕೂಡ ಎಂಟ್ರಿ ಆಗಿದ್ರು. ರೆಡ್ಡಿ ಮನೆ ಮುಂದೆ ಲಾಂಗ್ ಹಿಡಿದು ಒಬ್ಬ ಮಹಿಳೆ ಅಬ್ಬರಿಸಿದ್ದಾಳೆ. ಆಕೆ ಕೈಯಲ್ಲಿ ಲಾಂಗ್ ಕೊಟ್ಟವ್ರು ಯಾರು, ಲಾಂಗ್ ಬಂದಿದ್ದ ಹೇಗೆ, ಅಥವಾ ಆಕೆಯ ಬ್ಯಾಕ್ಗ್ರೌಂಡ್ ಏನು, ಇದೆಲ್ಲವೂ ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂಥ ಪ್ರಶ್ನೆ. ಅಕ್ಕಪಕ್ಕದಲ್ಲೇ ಪೊಲೀಸ್ ಇದ್ದಾರೆ. ಆಕೆಯನ್ನ ವಶಕ್ಕೆ ಯಾಕೆ ಪಡಿಲಿಲ್ಲ, ಅಥವಾ ಲಾಂಗನ್ನು ಬೀಸಿದಂಥ ಸಂದರ್ಭದಲ್ಲಿ ಅಥವಾ ಯಾರಿಗಾದರೂ ಹಾನಿಯನ್ನು ಉಂಟು ಮಾಡಿದ್ರೆ ಮುಂದೆ ಏನು ಹಾಗಾದರೆ ತೊಂದರೆ ಆಗ್ತಿತ್ತಲ್ವಾ ಪೊಲೀಸರಿಗೆ? ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಪರಿಸ್ಥಿತಿಯನ್ನು ಹತೋಟಿಗೆ ತರುವಲ್ಲಿ, ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ಪೊಲೀಸರು ವಿಫಲರಾದ್ರ ಅನ್ನೋ ಪ್ರಶ್ನೆ ಪೊಲೀಸರಲ್ಲಿ ಓಡಾಡ್ತಾ ಇದ್ದಾರೆ. ಅವ್ರ ಕಣ್ಣಿಗೂ ಬಿದ್ದಿರುತ್ತೆ. ಆದರೆ ಅವರು ಸದ್ಯದ ಕಾನ್ಸಂಟ್ರೇಷನ್ ಏನಿದೆ ಅದು ಇರುವಂಥ ಗುಂಪನ್ನು ಚದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರುವಂಥ ರೀತಿಯಲ್ಲಿ ಕಾಣಿಸುತ್ತೆ. ಆದರೆ ಅಲ್ಲಿ ಮಹಿಳೆ ಕೈಯಲ್ಲಿ ಬಹಳ ಕ್ಲಿಯರ್ ಆಗಿ ಒಂದು ಲಾಂಗನ್ನು ಹಿಡಿದು ಓಡಾಡ್ತಾ ಇರೋದು, ಇದೆಲ್ಲವನ್ನು ಕೂಡ ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀವಿ. ಬಳ್ಳಾರಿ ರಕ್ತ ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಊಹಿಸದಂತ ಟ್ವಿಸ್ಟ್ ಸಿಗ್ತಾ ಇದೆ. ಈ ಗಲಾಟೆ ಶುರುವಾಗಿದ್ದು ಹೇಗೆ ಗೊತ್ತಾ? ಅದರ ವಿಜುವಲ್ಸ್ ಅನ್ನು ಈಗಾಗಲೇ ಗಮನಿಸಿದ್ವಿ. ಅದರ ಮಧ್ಯದಲ್ಲಿ ಮತ್ತೊಂದು ವಿಜುವಲ್ ಸಿಕ್ಕಿರೋದು. ಈ ಬಳ್ಳಾರಿಯ ರಕ್ತ ರಾಜಕೀಯ ಅಖಾಡದಲ್ಲಿ ಮಹಿಳೆಯರು ಕೂಡ ಎಂಟ್ರಿ ಆಗಿದ್ರು. ರೆಡ್ಡಿ ಮನೆ ಮುಂದೆ ಲಾಂಗ್ ಹಿಡಿದು ಒಬ್ಬ ಮಹಿಳೆ ಅಬ್ಬರಿಸಿದ್ದಾಳೆ. ಆಕೆ ಕೈಯಲ್ಲಿ ಲಾಂಗ್ ಕೊಟ್ಟವ್ರು ಯಾರು, ಲಾಂಗ್ ಬಂದಿದ್ದ ಹೇಗೆ, ಅಥವಾ ಆಕೆಯ ಬ್ಯಾಕ್ಗ್ರೌಂಡ್ ಏನು, ಇದೆಲ್ಲವೂ ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂಥ ಪ್ರಶ್ನೆ. ಅಕ್ಕಪಕ್ಕದಲ್ಲೇ ಪೊಲೀಸ್ ಇದ್ದಾರೆ. ಆಕೆಯನ್ನ ವಶಕ್ಕೆ ಯಾಕೆ ಪಡಿಲಿಲ್ಲ, ಅಥವಾ ಲಾಂಗನ್ನು ಬೀಸಿದಂಥ ಸಂದರ್ಭದಲ್ಲಿ ಅಥವಾ ಯಾರಿಗಾದರೂ ಹಾನಿಯನ್ನು ಉಂಟು ಮಾಡಿದ್ರೆ ಮುಂದೆ ಏನು ಹಾಗಾದರೆ ತೊಂದರೆ ಆಗ್ತಿತ್ತಲ್ವಾ ಪೊಲೀಸರಿಗೆ? ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಪರಿಸ್ಥಿತಿಯನ್ನು ಹತೋಟಿಗೆ ತರುವಲ್ಲಿ, ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ಪೊಲೀಸರು ವಿಫಲರಾದ್ರ ಅನ್ನೋ ಪ್ರಶ್ನೆ ಪೊಲೀಸರಲ್ಲಿ ಓಡಾಡ್ತಾ ಇದ್ದಾರೆ. ಅವ್ರ ಕಣ್ಣಿಗೂ ಬಿದ್ದಿರುತ್ತೆ. ಆದರೆ ಅವರು ಸದ್ಯದ ಕಾನ್ಸಂಟ್ರೇಷನ್ ಏನಿದೆ ಅದು ಇರುವಂಥ ಗುಂಪನ್ನು ಚದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರುವಂಥ ರೀತಿಯಲ್ಲಿ ಕಾಣಿಸುತ್ತೆ. ಆದರೆ ಅಲ್ಲಿ ಮಹಿಳೆ ಕೈಯಲ್ಲಿ ಬಹಳ ಕ್ಲಿಯರ್ ಆಗಿ ಒಂದು ಲಾಂಗನ್ನು ಹಿಡಿದು ಓಡಾಡ್ತಾ ಇರೋದು, ಇದೆಲ್ಲವನ್ನು ಕೂಡ ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀವಿ. ಬಳ್ಳಾರಿ ರಕ್ತ ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಊಹಿಸದಂತ ಟ್ವಿಸ್ಟ್ ಸಿಗ್ತಾ ಇದೆ. ಈ ಗಲಾಟೆ ಶುರುವಾಗಿದ್ದು ಹೇಗೆ ಗೊತ್ತಾ? ಅದರ ವಿಜುವಲ್ಸ್ ಅನ್ನು ಈಗಾಗಲೇ ಗಮನಿಸಿದ್ವಿ. ಅದರ ಮಧ್ಯದಲ್ಲಿ ಮತ್ತೊಂದು ವಿಜುವಲ್ ಸಿಕ್ಕಿರೋದು. ಈ ಬಳ್ಳಾರಿಯ ರಕ್ತ ರಾಜಕೀಯ ಅಖಾಡದಲ್ಲಿ ಮಹಿಳೆಯರು ಕೂಡ ಎಂಟ್ರಿ ಆಗಿದ್ರು. ರೆಡ್ಡಿ ಮನೆ ಮುಂದೆ ಲಾಂಗ್ ಹಿಡಿದು ಒಬ್ಬ ಮಹಿಳೆ ಅಬ್ಬರಿಸಿದ್ದಾಳೆ. ಆಕೆ ಕೈಯಲ್ಲಿ ಲಾಂಗ್ ಕೊಟ್ಟವ್ರು ಯಾರು, ಲಾಂಗ್ ಬಂದಿದ್ದ ಹೇಗೆ, ಅಥವಾ ಆಕೆಯ ಬ್ಯಾಕ್ಗ್ರೌಂಡ್ ಏನು, ಇದೆಲ್ಲವೂ ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂಥ ಪ್ರಶ್ನೆ. ಅಕ್ಕಪಕ್ಕದಲ್ಲೇ ಪೊಲೀಸ್ ಇದ್ದಾರೆ. ಆಕೆಯನ್ನ ವಶಕ್ಕೆ ಯಾಕೆ ಪಡಿಲಿಲ್ಲ, ಅಥವಾ ಲಾಂಗನ್ನು ಬೀಸಿದಂಥ ಸಂದರ್ಭದಲ್ಲಿ ಅಥವಾ ಯಾರಿಗಾದರೂ ಹಾನಿಯನ್ನು ಉಂಟು ಮಾಡಿದ್ರೆ ಮುಂದೆ ಏನು ಹಾಗಾದರೆ ತೊಂದರೆ ಆಗ್ತಿತ್ತಲ್ವಾ ಪೊಲೀಸರಿಗೆ? ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಪರಿಸ್ಥಿತಿಯನ್ನು ಹತೋಟಿಗೆ ತರುವಲ್ಲಿ, ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ಪೊಲೀಸರು ವಿಫಲರಾದ್ರ ಅನ್ನೋ ಪ್ರಶ್ನೆ ಪೊಲೀಸರಲ್ಲಿ ಓಡಾಡ್ತಾ ಇದ್ದಾರೆ. ಅವ್ರ ಕಣ್ಣಿಗೂ ಬಿದ್ದಿರುತ್ತೆ. ಆದರೆ ಅವರು ಸದ್ಯದ ಕಾನ್ಸಂಟ್ರೇಷನ್ ಏನಿದೆ ಅದು ಇರುವಂಥ ಗುಂಪನ್ನು ಚದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರುವಂಥ ರೀತಿಯಲ್ಲಿ ಕಾಣಿಸುತ್ತೆ. ಆದರೆ ಅಲ್ಲಿ ಮಹಿಳೆ ಕೈಯಲ್ಲಿ ಬಹಳ ಕ್ಲಿಯರ್ ಆಗಿ ಒಂದು ಲಾಂಗನ್ನು ಹಿಡಿದು ಓಡಾಡ್ತಾ ಇರೋದು, ಇದೆಲ್ಲವನ್ನು ಕೂಡ ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀವಿ. ಬಳ್ಳಾರಿ ರಕ್ತ ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಊಹಿಸದಂತ ಟ್ವಿಸ್ಟ್ ಸಿಗ್ತಾ ಇದೆ. ಈ ಗಲಾಟೆ ಶುರುವಾಗಿದ್ದು ಹೇಗೆ ಗೊತ್ತಾ? ಅದರ ವಿಜುವಲ್ಸ್ ಅನ್ನು ಈಗಾಗಲೇ ಗಮನಿಸಿದ್ವಿ. ಅದರ ಮಧ್ಯದಲ್ಲಿ ಮತ್ತೊಂದು ವಿಜುವಲ್ ಸಿಕ್ಕಿರೋದು. ಈ ಬಳ್ಳಾರಿಯ ರಕ್ತ ರಾಜಕೀಯ ಅಖಾಡದಲ್ಲಿ ಮಹಿಳೆಯರು ಕೂಡ ಎಂಟ್ರಿ ಆಗಿದ್ರು.
ರೆಡ್ಡಿ ಮನೆ ಮುಂದೆ ಲಾಂಗ್ ಹಿಡಿದು ಒಬ್ಬ ಮಹಿಳೆ ಅಬ್ಬರಿಸಿದ್ದಾಳೆ. ಆಕೆ ಕೈಯಲ್ಲಿ ಲಾಂಗ್ ಕೊಟ್ಟವ್ರು ಯಾರು, ಲಾಂಗ್ ಬಂದಿದ್ದ ಹೇಗೆ, ಅಥವಾ ಆಕೆಯ ಬ್ಯಾಕ್ಗ್ರೌಂಡ್ ಏನು, ಇದೆಲ್ಲವೂ ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂಥ ಪ್ರಶ್ನೆ. ಅಕ್ಕಪಕ್ಕದಲ್ಲೇ ಪೊಲೀಸ್ ಇದ್ದಾರೆ. ಆಕೆಯನ್ನ ವಶಕ್ಕೆ ಯಾಕೆ ಪಡಿಲಿಲ್ಲ, ಅಥವಾ ಲಾಂಗನ್ನು ಬೀಸಿದಂಥ ಸಂದರ್ಭದಲ್ಲಿ ಅಥವಾ ಯಾರಿಗಾದರೂ ಹಾನಿಯನ್ನು ಉಂಟು ಮಾಡಿದ್ರೆ ಮುಂದೆ ಏನು ಹಾಗಾದರೆ ತೊಂದರೆ ಆಗ್ತಿತ್ತಲ್ವಾ ಪೊಲೀಸರಿಗೆ? ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಪರಿಸ್ಥಿತಿಯನ್ನು ಹತೋಟಿಗೆ ತರುವಲ್ಲಿ, ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ಪೊಲೀಸರು ವಿಫಲರಾದ್ರ ಅನ್ನೋ ಪ್ರಶ್ನೆ ಪೊಲೀಸರಲ್ಲಿ ಓಡಾಡ್ತಾ ಇದ್ದಾರೆ. ಅವ್ರ ಕಣ್ಣಿಗೂ ಬಿದ್ದಿರುತ್ತೆ. ಆದರೆ ಅವರ ಸದ್ಯದ ಕಾನ್ಸಂಟ್ರೇಷನ್ ಏನಿದೆ ಅದು ಇರುವಂಥ ಗುಂಪನ್ನು ಚದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರುವಂಥ ರೀತಿಯಲ್ಲಿ ಕಾಣಿಸುತ್ತೆ. ಆದರೆ ಅಲ್ಲಿ ಮಹಿಳೆ ಕೈಯಲ್ಲಿ ಬಹಳ ಕ್ಲಿಯರ್ ಆಗಿ ಒಂದು ಲಾಂಗನ್ನು ಹಿಡಿದು ಓಡಾಡ್ತಾ ಇರೋದು, ಇದೆಲ್ಲವನ್ನು ಕೂಡ ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀವಿ. ಬಳ್ಳಾರಿ ರಕ್ತ ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಊಹಿಸದಂಥ ಟ್ವಿಸ್ಟ್ ಸಿಗ್ತಾ ಇದೆ. ಈ ಗಲಾಟೆ ಶುರುವಾಗಿದ್ದು ಹೇಗೆ ಗೊತ್ತಾ? ಅದರ ವಿಜುವಲ್ಸ್ ಅನ್ನು ಈಗಾಗಲೇ ಗಮನಿಸಿದ್ವಿ. ಅದರ ಮಧ್ಯದಲ್ಲಿ ಮತ್ತೊಂದು ವಿಜುವಲ್ ಸಿಕ್ಕಿರೋದು ಈ ಬಳ್ಳಾರಿಯ ರಕ್ತ ರಾಜಕೀಯ ಅಖಾಡದಲ್ಲಿ ಮಹಿಳೆಯರು ಕೂಡ ಎಂಟ್ರಿ ಆಗಿದ್ರು. ರೆಡ್ಡಿ ಮನೆ ಮುಂದೆ ಲಾಂಗ್ ಹಿಡಿದು ಒಬ್ಬ ಮಹಿಳೆ ಅಬ್ಬರಿಸಿದ್ದಾಳೆ. ಆಕೆ ಕೈಯಲ್ಲಿ ಲಾಂಗ್ ಕೊಟ್ಟವ್ರು ಯಾರು, ಲಾಂಗ್ ಬಂದಿದ್ದ ಹೇಗೆ, ಅಥವಾ ಆಕೆಯ ಬ್ಯಾಕ್ಗ್ರೌಂಡ್ ಏನು, ಇದೆಲ್ಲವೂ ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂಥ ಪ್ರಶ್ನೆ. ಅಕ್ಕಪಕ್ಕದಲ್ಲೇ ಪೊಲೀಸ್ ಇದ್ದಾರೆ. ಆಕೆಯನ್ನ ವಶಕ್ಕೆ ಯಾಕೆ ಪಡಿಲಿಲ್ಲ, ಅಥವಾ ಲಾಂಗನ್ನು ಬೀಸಿದಂಥ ಸಂದರ್ಭದಲ್ಲಿ ಅಥವಾ ಯಾರಿಗಾದರೂ ಹಾನಿಯನ್ನು ಉಂಟು ಮಾಡಿದ್ರೆ ಮುಂದೆ ಏನು ಹಾಗಾದರೆ ತೊಂದರೆ ಆಗ್ತಿತ್ತಲ್ವಾ ಪೊಲೀಸರಿಗೆ? ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಪರಿಸ್ಥಿತಿಯನ್ನು ಹತೋಟಿಗೆ ತರುವಲ್ಲಿ, ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ಪೊಲೀಸರು ವಿಫಲರಾದ್ರ ಅನ್ನೋ ಪ್ರಶ್ನೆ ಪೊಲೀಸರಲ್ಲಿ ಓಡಾಡ್ತಾ ಇದ್ದಾರೆ. ಅವ್ರ ಕಣ್ಣಿಗೂ ಬಿದ್ದಿರುತ್ತೆ. ಆದರೆ ಅವರ ಸದ್ಯದ ಕಾನ್ಸಂಟ್ರೇಷನ್ ಏನಿದೆ ಅದು ಇರುವಂಥ ಗುಂಪನ್ನು ಚದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರುವಂಥ ರೀತಿಯಲ್ಲಿ ಕಾಣಿಸುತ್ತೆ. ಆದರೆ ಅಲ್ಲಿ ಮಹಿಳೆ ಕೈಯಲ್ಲಿ ಬಹಳ ಕ್ಲಿಯರ್ ಆಗಿ ಒಂದು ಲಾಂಗನ್ನು ಹಿಡಿದು ಓಡಾಡ್ತಾ ಇರೋದು, ಇದೆಲ್ಲವನ್ನು ಕೂಡ ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀವಿ. ಬಳ್ಳಾರಿ ರಕ್ತ ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಊಹಿಸದಂಥ ಟ್ವಿಸ್ಟ್ ಸಿಗ್ತಾ ಇದೆ. ಈ ಗಲಾಟೆ ಶುರುವಾಗಿದ್ದು ಹೇಗೆ ಗೊತ್ತಾ? ಅದರ ವಿಜುವಲ್ಸ್ ಅನ್ನು ಈಗಾಗಲೇ ಗಮನಿಸಿದ್ವಿ. ಅದರ ಮಧ್ಯದಲ್ಲಿ ಮತ್ತೊಂದು ವಿಜುವಲ್ ಸಿಕ್ಕಿರೋದು ಈ ಬಳ್ಳಾರಿಯ ರಕ್ತ ರಾಜಕೀಯ ಅಖಾಡದಲ್ಲಿ ಮಹಿಳೆಯರು ಕೂಡ ಎಂಟ್ರಿ ಆಗಿದ್ರು. ರೆಡ್ಡಿ ಮನೆ ಮುಂದೆ ಲಾಂಗ್ ಹಿಡಿದು ಒಬ್ಬ ಮಹಿಳೆ ಅಬ್ಬರಿಸಿದ್ದಾಳೆ. ಆಕೆ ಕೈಯಲ್ಲಿ ಲಾಂಗ್ ಕೊಟ್ಟವ್ರು ಯಾರು, ಲಾಂಗ್ ಬಂದಿದ್ದ ಹೇಗೆ, ಅಥವಾ ಆಕೆಯ ಬ್ಯಾಕ್ಗ್ರೌಂಡ್ ಏನು, ಇದೆಲ್ಲವೂ ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂಥ ಪ್ರಶ್ನೆ. ಅಕ್ಕಪಕ್ಕದಲ್ಲೇ ಪೊಲೀಸ್ ಇದ್ದಾರೆ. ಆಕೆಯನ್ನ ವಶಕ್ಕೆ ಯಾಕೆ ಪಡಿಲಿಲ್ಲ, ಅಥವಾ ಲಾಂಗನ್ನು ಬೀಸಿದಂಥ ಸಂದರ್ಭದಲ್ಲಿ ಅಥವಾ ಯಾರಿಗಾದರೂ ಹಾನಿಯನ್ನು ಉಂಟು ಮಾಡಿದ್ರೆ ಮುಂದೆ ಏನು ಹಾಗಾದರೆ ತೊಂದರೆ ಆಗ್ತಿತ್ತಲ್ವಾ ಪೊಲೀಸರಿಗೆ? ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಪರಿಸ್ಥಿತಿಯನ್ನು ಹತೋಟಿಗೆ ತರುವಲ್ಲಿ, ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ಪೊಲೀಸರು ವಿಫಲರಾದ್ರ ಅನ್ನೋ ಪ್ರಶ್ನೆ ಪೊಲೀಸರಲ್ಲಿ ಓಡಾಡ್ತಾ ಇದ್ದಾರೆ. ಅವ್ರ ಕಣ್ಣಿಗೂ ಬಿದ್ದಿರುತ್ತೆ. ಆದರೆ ಅವರ ಸದ್ಯದ ಕಾನ್ಸಂಟ್ರೇಷನ್ ಏನಿದೆ ಅದು ಇರುವಂಥ ಗುಂಪನ್ನು ಚದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರುವಂಥ ರೀತಿಯಲ್ಲಿ ಕಾಣಿಸುತ್ತೆ. ಆದರೆ ಅಲ್ಲಿ ಮಹಿಳೆ ಕೈಯಲ್ಲಿ ಬಹಳ ಕ್ಲಿಯರ್ ಆಗಿ ಒಂದು ಲಾಂಗನ್ನು ಹಿಡಿದು ಓಡಾಡ್ತಾ ಇರೋದು, ಇದೆಲ್ಲವನ್ನು ಕೂಡ ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀವಿ. ಬಳ್ಳಾರಿ ರಕ್ತ ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಊಹಿಸದಂಥ ಟ್ವಿಸ್ಟ್ ಸಿಗ್ತಾ ಇದೆ. ಈ ಗಲಾಟೆ ಶುರುವಾಗಿದ್ದು ಹೇಗೆ ಗೊತ್ತಾ? ಅದರ ವಿಜುವಲ್ಸ್ ಅನ್ನು ಈಗಾಗಲೇ ಗಮನಿಸಿದ್ವಿ. ಅದರ ಮಧ್ಯದಲ್ಲಿ ಮತ್ತೊಂದು ವಿಜುವಲ್ ಸಿಕ್ಕಿರೋದು ಈ ಬಳ್ಳಾರಿಯ ರಕ್ತ ರಾಜಕೀಯ ಅಖಾಡದಲ್ಲಿ ಮಹಿಳೆಯರು ಕೂಡ ಎಂಟ್ರಿ ಆಗಿದ್ರು. ರೆಡ್ಡಿ ಮನೆ ಮುಂದೆ ಲಾಂಗ್ ಹಿಡಿದು ಒಬ್ಬ ಮಹಿಳೆ ಅಬ್ಬರಿಸಿದ್ದಾಳೆ. ಆಕೆ ಕೈಯಲ್ಲಿ ಲಾಂಗ್